ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಮೈಸೂರು ರಾಜಕೀಯ ಅಂದ್ರೇನೆ ಸಖತ್ ಖಾರ. ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ಹೈ ವೋಲ್ಟೇಜ್ ಪವರ್ ಹೌಸ್ ಇದ್ದಂಗೆ. ಸಾಕ್ಷಾತ್ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅತಿ ದೊಡ್ಡ ಮಾರ್ಜಿನ್ ಅಲ್ಲಿ ಸೋಲಿಸಿ ಜೈಂಟ್ ಕಿಲ್ಲರ್ ಅನಿಸಿಕೊಂಡವರು ನಮ್ಮ ಜಿಟಿ ದೇವೇಗೌಡರು. ಆದ್ರೆ ಇವತ್ತು ಅದೇ ಮೈಸೂರು ಕೋಟೆಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಹೈ ಡ್ರಾಮಾ ನಡೀತಾ ಇದೆ. ತಂದೆ ಜಿಟಿ ದೇವೇಗೌಡ ವರ್ಸಸ್ ಮಗ ಹುಣಸೂರು ಎಂಎಲ್ಎ ಜಿಡಿ ಹರೀಶ್ ಗೌಡ. ಒಂದೇ ಮ್ಯಾಚ್ ಒಂದೇ ಪಿಚ್, ಆದ್ರೆ ಜಿದ್ದಿ ಮಾತ್ರ ನೆಕ್ಸ್ಟ್ ಲೆವೆಲ್. ಅಷ್ಟಕ್ಕೂ ಜೆಡಿಎಸ್ ಪಾರ್ಟಿಯಲ್ಲಿ ಇವರಿಬ್ಬರ ಮಧ್ಯೆ ನಡೀತಾ ಇರೋ ಆ ಒಳ ಗುದ್ದಾಟ ಆದ್ರಿಗೇನೋ. ಚಾಮುಂಡೇಶ್ವರಿ ಟಿಕೆಟ್ಗಾಗಿ ತಂದೆ ಮಗನ ನಡುವೆ ಫೈಟ್ ಶುರುವಾಗಿದ್ದಲ್ಲಿ ಇವರ ಕೋಟಿ ಆಸ್ತಿಗೆಷ್ಟಿದೆ, ಇವರಿಬ್ಬರ ನಡುವೆ ಇರುವ ಕಾಂಟ್ರವರ್ಸಿಗಳೇನು, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಫಸ್ಟ್ ಮ್ಯಾಟರ್ ಏನಂದ್ರೆ, ಜಿಟಿ ದೇವೇಗೌಡ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರದ್ದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವಿದೆ. ಸಹಕಾರಿ ರಂಗದಿಂದ ಹಿಡಿದು ಅಸೆಂಬ್ಲಿ ಎಲೆಕ್ಷನ್ ವರೆಗೂ ಒಂದೇ ಒಂದು ಮ್ಯಾಚ್ ಅನ್ನು ಸೋಲದ ಅಜೇಯ ಸರದಾರ ಇವರು. 2018ರ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಿ ಇಡೀ ದೇಶದ ಗಮನವನ್ನ ಸೆಳೆದ್ರು. ಇನ್ನು ಇವರ ಮಗ ಜಿಡಿ ಹರೀಶ್ ಗೌಡ ಇಂಜಿನಿಯರಿಂಗ್ ಓದಿರೋ ಸಖತ್ ಯುವ ನಾಯಕ. 2023ರ ಎಲೆಕ್ಷನ್ ಅಲ್ಲಿ ಹುಣಸೂರು ಕ್ಷೇತ್ರದಿಂದ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ನಿಂತು ಕಾಂಗ್ರೆಸ್ಸಿನ ಘಟಾನುಘಟಿಗಳನ್ನ ಸೋಲಿಸಿ ಫಸ್ಟ್ ಟೈಮ್ ಎಂಎಲ್ಎ ಆಗ್ತಾರೆ. ತಂದೆ ಚಾಮುಂಡೇಶ್ವರಿಯಲ್ಲಿ ಗೆದ್ರೆ ಮಗ ಹುಣಸೂರಿನಲ್ಲಿ ಗೆದ್ದು ಇಬ್ರು ಒಟ್ಟಿಗೆ ಅಸೆಂಬ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಜೆಡಿಎಸ್ ಪಾರ್ಟಿಯಲ್ಲಿ ಇವರಿಬ್ಬರ ಸ್ಟ್ಯಾಂಡ್ ಕಂಪ್ಲೀಟ್ ಚೇಂಜ್ ಆಗ್ತಾ ಬಂದಿದೆ. ಕುಮಾರಸ್ವಾಮಿ ಅವರು ಲೋಕಸಭೆಗೆ ಹೋದ ಮೇಲೆ ಅಸೆಂಬ್ಲಿಯಲ್ಲಿ ತಮಗೆ ಫ್ಲೋರ್ ಲೀಡರ್ ಪೋಸ್ಟ್ ಸಿಗ್ಲಿಲ್ಲ ಅಂತ ಜಿಟಿ ದೇವೇಗೌಡರು ಅಸಮಾಧಾನಗೊಂಡಿದ್ದಾರೆ. ಇದೇ ಗ್ಯಾಪ್ ನಲ್ಲಿ ಎಚ್ಡಿಕೆ ಮತ್ತು ಜಿಟಿಡಿ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಪಾರ್ಟಿ ಲೀಡರ್ಸ್ ಜಿಟಿಡಿ ಅವರನ್ನ ಸೈಡ್ ಲೈನ್ ಮಾಡೋಕೆ ನೋಡ್ತಾಗಿದ್ರೆ, ಮಗ ಹರೀಶ್ ಗೌಡ ಮಾತ್ರ ಪಕ್ಕ ಎಚ್ಡಿಕೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಕ್ಯಾಂಪ್ ನಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಈಗ ರಾಜಕೀಯ ರಂಗದಲ್ಲಿ ಕೇಳಿ ಬರ್ತಾ ಇರೋ ಅತಿ ದೊಡ್ಡ ಗಾಳಿ ಸುದ್ದಿ ಏನಂದ್ರೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡರ ಬದಲಿಗೆ ಅವರ ಮಗ ಜಿಡಿ ಹರೀಶ್ ಗೌಡ ಅವರನ್ನೇ ಕಣಕ್ಕಿಳಿಸೋಕೆ ಜೆಡಿಎಸ್ ಹೈಕಮಾಂಡ್ ಸ್ಕೆಚ್ ಆಗ್ತಾ ಇದೆ ಅಂತ. ಹೌದು, ಪಾರ್ಟಿಯ ಸೀನಿಯರ್ ಲೀಡರ್ಸ್ಗಳು ಜಿಟಿಡಿ ಅವರನ್ನ ಪಾರ್ಟಿಯಿಂದ ಹೊರಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಗಿದ್ರೆ, ಮಗ ಹರೀಶ್ ಗೌಡ ಮಾತ್ರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ನಡೆಸಿ ಪವರ್ಫುಲ್ ಭಾಷಣವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಜಿಟಿ ದೇವೇಗೌಡರು ಸಖತ್ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಾನು ಪಾರ್ಟಿ ಬಿಡಲ್ಲ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಚಾಮುಂಡೇಶ್ವರಿಯಿಂದಲೇ ನಾನು ಜೆಡಿಎಸ್ ಕ್ಯಾಂಡಿಡೇಟ್ ಆಗಿರ್ತೀನಿ. ಒಂದು ವೇಳೆ ಪಾರ್ಟಿ ನನಗೆ ಟಿಕೆಟ್ ತಪ್ಪಿಸಿದ್ರೆ ಕ್ಷೇತ್ರದ ಜನರ ಸಭೆ ಕರೆದು ಅವರು ಹೇಳದಂಗೆ ಮಾಡ್ತೀನಿ. ನನ್ನ ಮಗ ಹರೀಶ್ ಹುಣಸೂರಿನಲ್ಲೇ ಸ್ಪರ್ಧೆ ಮಾಡ್ತಾನೆ, ನಾನು ಚಾಮುಂಡೇಶ್ವರಿಯಿಂದಲೇ ನಿಲ್ತೀನಿ ಅಂತ ಅಪ್ಪ ಅಖಾಡವನ್ನ ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಮಗ ಮಾತ್ರ ಚಾಮುಂಡೇಶ್ವರಿಯಲ್ಲಿ ಫುಲ್ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ತಂದೆ ಮಗನ ನಡುವೆ ಒಳಗೊಳಗೆ ದೊಡ್ಡ ಪವರ್ ಗೇಮ್ ನಡೀತಾ ಇದೆ ಅನ್ನೋದು ಪಕ್ಕ ಗೊತ್ತಾಗ್ತಾ ಇದೆ. ಒಂದೇ ಮನೆಯಲ್ಲಿ ತಂದೆ ಒಂದ್ ಕಡೆ ಮಗ ಇನ್ನೊಂದ್ ಕಡೆ ಸ್ಟ್ಯಾಂಡ್ ತಗೊಂಡಿರೋದು ಮೈಸೂರು ಪಾಲಿಟಿಕ್ಸ್ ನಲ್ಲಿ ಸಖತ್ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದೆ. ಸರಿ, ರಾಜಕೀಯವನ್ನ ಸೈಡಿಗಿಡೋಣ. ಈ ತಂದೆ ಮಗನ ಆಸ್ತಿಗೆಷ್ಟಿದೆ, ಇವರು ಎಷ್ಟು ಕೋಟಿಯ ಒಡೆಯರು ಅಂತ ನೋಡೋದಾದ್ರೆ, ಚುನಾವಣಾ ಅಫಿಡವಿಟ್ ನ ಪ್ರಕಾರ ಇವರಿಬ್ಬರ ನೆಟ್ವರ್ತ್ ಅನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಜಿಟಿ ದೇವೇಗೌಡರ ಟೋಟಲ್ ಆಸ್ತಿ ಸುಮಾರು 4.41 ಕೋಟಿ ರೂಪಾಯಿಗಳು. ಇವರ ಹೆಸರಲ್ಲಿ ಇರೋದು ಕೇವಲ ಒಂದು ಹಳೆ ಕೈನೆಟಿಕ್ ಹೋಂಡಾ ಸ್ಕೂಟರ್ ಮತ್ತು ಇನೋವಾ ಕ್ರಿಸ್ಟಾ ಕಾರ್. ಆದ್ರೆ ಇವರ ಹೆಸರಲ್ಲಿ ಮೈಸೂರು ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕೃಷಿ ಜಮೀನುಗಳು ಮತ್ತು ಕಮರ್ಷಿಯಲ್ ಪ್ರಾಪರ್ಟಿಗಳಿವೆ. ಇನ್ನು ಮಗ ಜಿಡಿ ಹರೀಶ್ ಗೌಡ ಅವರ ಆಸ್ತಿ, ತಂದೆಗಿಂತ ಮಗನೇ ಆಸ್ತಿಯಲ್ಲಿ ಸಖತ್ ರಿಚ್. ಹರೀಶ್ ಗೌಡ ಅವರ ಒಟ್ಟು ಆಸ್ತಿ ಬರೋಬ್ಬರಿ 37.59 ಕೋಟಿ ರೂಪಾಯಿಗಳು. ಇನ್ನು ಇವರ ಸಾಲ 33 ಕೋಟಿಗೂ ಹೆಚ್ಚಿದೆ. ಇವರು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಕಂಪನಿಗಳು ಮತ್ತು ಬಿಸಿನೆಸ್ ಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲಿರೋ ಸಖತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ತಂದೆ ಜಿಟಿ ದೇವೇಗೌಡರು ತಮ್ಮ ಮಗ ಹರೀಶ್ ಗೌಡಗೆ ಸುಮಾರು 1.21 ಕೋಟಿ ರೂಪಾಯಿ ಪರ್ಸನಲ್ ಲೋನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಸಿನೆಸ್ ಮತ್ತು ಫೈನಾನ್ಸ್ ಮ್ಯಾಟರ್ ನಲ್ಲಿ ತಂದೆ ಮಗ ಇಬ್ರು ಒಬ್ರಿಗೊಬ್ರು ಲಿಂಕ್ ಆಗಿದ್ದಾರೆ. ಆದ್ರೆ ಪೊಲಿಟಿಕಲ್ ಮ್ಯಾಟರ್ಗೆ ಬಂದ್ರೆ ಇಬ್ರು ದಾರಿನೂ ಬೇರೆ ಬೇರೆ ಆಗ್ತಾ ಇರೋದೇ ಇಲ್ಲಿರುವಂತಹ ದೊಡ್ಡ
ದೊಡ್ಡ ಹೈಲೈಟ್. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಜೆಡಿಎಸ್ ಪಾರ್ಟಿ ಒಳಗೆ ದೊಡ್ಡ ಪ್ಲಾನ್ ನಡೀತಾಗಿದೆ. ಜಿಟಿ ದೇವೇಗೌಡರನ್ನ ಸೈಡ್ ಲೈನ್ ಮಾಡಿ ಅವರ ಮಗ ಹರೀಶ್ ಗೌಡರನ್ನ ಮೈಸೂರು ಭಾಗದ ಮುಂದಿನ ದೊಡ್ಡ ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡೋಕೆ ಹೈಕಮಾಂಡ್ ರೆಡಿ ಆಗಿದೆ. ಮಗ ಕೂಡ ಪಾರ್ಟಿ ಡಿಸಿಪ್ಲಿನ್ ಅನ್ನ ಮೀರಲ್ಲ ಅಂತ HDK ಕ್ಯಾಂಪ್ ಅನ್ನ ಸೇರ್ಕೊಂಡಿದ್ದಾರೆ. ಆದ್ರೆ GTD ಬಿಟ್ಟು ಕೊಡೋ ಗಿರಾಕಿ ಅಲ್ಲ. ಚಾಮುಂಡೇಶ್ವರಿಯಲ್ಲಿ ತಮ್ಮದೇ ಆದ ವೋಟ್ ಬ್ಯಾಂಕ್ ಅನ್ನ ಇಟ್ಕೊಂಡಿರೋ GTD ಕೊನೆ ಗಳಿಗೆಯಲ್ಲಿ ರೆಬೆಲ್ ಆದ್ರೂ ಆಗಬಹುದು ಅಥವಾ ಸ್ವತಂತ್ರವಾಗಿ ನಿಂತು ಮಗನಿಗೆ ಟಕ್ಕರ್ ಕೊಟ್ಟರು ಕೊಡಬಹುದು. ತಂದೆ ಮಗನಾಗಿ ಒಳ ಗುದ್ದಾಟದಿಂದ ಲಾಭ ಮಾಡ್ಕೊಳ್ಳಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಕಾಯ್ತಾಗಿವೆ. ಸ್ನೇಹಿತರೆ, ನೋಡಿದ್ರಲ್ಲ, ಚಾಮುಂಡೇಶ್ವರಿ ಅಖಾಡದಲ್ಲಿ ತಂದೆ ಮಗನ ನಡುವೆ ನಡೀತಾ ಇರೋ ಈ ಹೈ ವೋಲ್ಟೇಜ್ ಡ್ರಾಮಾ ಮುಂದಿನ ದಿನಗಳಲ್ಲಿ ಯಾವ ಟರ್ನ್ ಅನ್ನ ತಗೊಳುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಚಾಮುಂಡೇಶ್ವರಿಯಿಂದ GT ದೇವೇಗೌಡರು ನಿಲ್ಬೇಕಾ ಅಥವಾ ಮಗ ಹರೀಶ್ ಗೌಡಗೆ ಚಾನ್ಸ್ ಸಿಗ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.